ಹುಣಸೂರು ತಾಲೂಕು ಅಭಿವೃದ್ಧಿ ಆಗದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಅಭಿವೃದ್ಧಿ ಆಗದ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕು 7 ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಎಂಜಿ ರಾಜೋಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ಇವರು. ಮಾರ್ಚ್ 24ನೇ ತಾರೀಕಿನ ಮಧ್ಯಾಹ್ನ 3:35 ಗಡುವನ್ನು ನೀಡಲಾಗಿದೆ. ತಾಲೂಕು ಕೇಂದ್ರ ಆಗಿ 7 ವರ್ಷ ಆಯಿತು, ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಇಲ್ವೇ ಇಲ್ಲ. ಅಭಿವೃದ್ಧಿ ಶೂನ್ಯ ತಾಲೂಕಾಗಿದೆ. ಹೀಗಾಗಿ ಅಭಿವೃದ್ಧಿ ಆಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಹುಣಸೂರು ತಾಲೂಕಿನ 7 ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಆತ್ಮಹತ್ಯೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3:35 ಗಡುವನ್ನು ಕೂಡ ನೀಡಿದ್ದಾರೆ. ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರಾಗಿರೋ ಎಂಜಿ ರಾಜೋಳೆ ಅವರು ಅಂತಿಮ ಗಡುವನ್ನು ನೀಡಿದ್ದಾರೆ. ಹುಣಸೂರು ತಾಲೂಕು ಆಗ್ಯದ, ನಾಲ್ಕು ಹತ್ತು ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು 7 ಇವೆ. 7 ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ 4 ಅಷ್ಟೇ ಆಫೀಸ್ಗಳು. ಇದಕ್ಕೆ 60 ಹಳ್ಳಿಗಳು MB ಪ್ರಕಾರ ತೆಗೆದು ವರದಿ ಪ್ರಕಾರ 60 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 233 ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗದಿ 10 ಹಳ್ಳಿಗಳದು ಗೆಜೆಟ್ ಮಾಡಿ. ಗೆಜೆಟ್ 4 ಅಷ್ಟೇ ಅದ. ಗೆಜೆಟ್ ಆಗ ಉಳ್ತಾರೆ ಸಾಕು. 10 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಹುಣಸೂರು ತಾಲೂಕು ಅಭಿವೃದ್ಧಿ ಆಗದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಅಭಿವೃದ್ಧಿ ಆಗದ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕು 7 ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಎಂಜಿ ರಾಜೋಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ಇವರು. ಮಾರ್ಚ್ 24ನೇ ತಾರೀಕಿನ ಮಧ್ಯಾಹ್ನ 3:35 ಗಡುವನ್ನು ನೀಡಲಾಗಿದೆ. ತಾಲೂಕು ಕೇಂದ್ರ ಆಗಿ 7 ವರ್ಷ ಆಯಿತು, ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಇಲ್ವೇ ಇಲ್ಲ. ಅಭಿವೃದ್ಧಿ ಶೂನ್ಯ ತಾಲೂಕಾಗಿದೆ. ಹೀಗಾಗಿ ಅಭಿವೃದ್ಧಿ ಆಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಹುಣಸೂರು ತಾಲೂಕಿನ 7 ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಆತ್ಮಹತ್ಯೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3:35 ಗಡುವನ್ನು ಕೂಡ ನೀಡಿದ್ದಾರೆ. ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರಾಗಿರೋ ಎಂಜಿ ರಾಜೋಳೆ ಅವರು ಅಂತಿಮ ಗಡುವನ್ನು ನೀಡಿದ್ದಾರೆ. ಹುಣಸೂರು ತಾಲೂಕು ಆಗ್ಯದ, 4 ಅಷ್ಟೇ ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು 7 ಇವೆ. 7 ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ 4 ಅಷ್ಟೇ ಆಫೀಸ್ಗಳು. ಇದಕ್ಕೆ 60 ಹಳ್ಳಿಗಳು MB ಪ್ರಕಾರ ತೆಗೆದು ವರದಿ ಪ್ರಕಾರ 60 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 233 ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗದಿ 10 ಹಳ್ಳಿಗಳದು ಗೆಜೆಟ್ ಮಾಡಿ. ಗೆಜೆಟ್ 4 ಅಷ್ಟೇ ಅದ. ಗೆಜೆಟ್ ಆಗ ಉಳ್ತಾರೆ ಸಾಕು. 10 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಹುಣಸೂರು ತಾಲೂಕು ಅಭಿವೃದ್ಧಿ ಆಗದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಅಭಿವೃದ್ಧಿ ಆಗದ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕು 7 ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಎಂಜಿ ರಾಜೋಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ಇವರು. ಮಾರ್ಚ್ 24ನೇ ತಾರೀಕಿನ ಮಧ್ಯಾಹ್ನ 3:35 ಗಡುವನ್ನು ನೀಡಲಾಗಿದೆ. ತಾಲೂಕು ಕೇಂದ್ರ ಆಗಿ 7 ವರ್ಷ ಆಯಿತು, ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಇಲ್ವೇ ಇಲ್ಲ. ಅಭಿವೃದ್ಧಿ ಶೂನ್ಯ ತಾಲೂಕಾಗಿದೆ. ಹೀಗಾಗಿ ಅಭಿವೃದ್ಧಿ ಆಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ.
ಈ ಹುಣಸೂರು ತಾಲೂಕಿನ 7 ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಆತ್ಮಹತ್ಯೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3:35ರವರೆಗೆ ಗಡುವನ್ನು ಕೂಡ ನೀಡಿದ್ದಾರೆ. ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರಾಗಿರೋ MG ರಾಜೋಳೆ ಅವರು ಅಂತಿಮ ಗಡುವನ್ನು ನೀಡಿದ್ದಾರೆ. ಹುಣಸೂರು ತಾಲೂಕು ಆಗ್ಯದ, ನಾಲ್ಕು ಅಷ್ಟೇ ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು 7 ಇವೆ. 7 ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ 4 ಅಷ್ಟೇ ಆಫೀಸ್ಗಳು. ಇದಕ್ಕೆ 60 ಹಳ್ಳಿಗಳು MB ಪ್ರಕಾರ ತಗೋದು ವರದಿ ಪ್ರಕಾರ 60 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 233 ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗದಿ 10 ಹಳ್ಳಿಗಳದು ಗೆಜೆಟ್ ಮಾಡಿ. ಗೆಜೆಟ್ 4 ಅಷ್ಟೇ ಅಲ್ಲ, ಗೆಜೆಟ್ ಆಗ ಉಳ್ತಾರೆ ಸಾಕು. 10 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಹುಣಸೂರು ತಾಲೂಕು ಅಭಿವೃದ್ಧಿ ಆಗದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಅಭಿವೃದ್ಧಿ ಆಗದ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕು 7 ಬೇಡಿಕೆ ಈಡೇರಿಸದಿದ್ದರೆ ಆತ್ಮಹತ್ಯೆಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ MG ರಾಜೋಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕ ಇವರು. ಮಾರ್ಚ್ 24ನೇ ತಾರೀಕಿನ ಮಧ್ಯಾಹ್ನ 3:35ರವರೆಗೆ ಗಡುವನ್ನು ನೀಡಲಾಗಿದೆ. ತಾಲೂಕು ಕೇಂದ್ರ ಆಗಿ 7 ವರ್ಷ ಆಯಿತು, ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಅಭಿವೃದ್ಧಿ ಶೂನ್ಯ ತಾಲೂಕಾಗಿದೆ. ಹೀಗಾಗಿ ಅಭಿವೃದ್ಧಿ ಆಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಹುಣಸೂರು ತಾಲೂಕಿನ 7 ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಆತ್ಮಹತ್ಯೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3:35ರವರೆಗೆ ಗಡುವನ್ನು ಕೂಡ ನೀಡಿದ್ದಾರೆ. ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿಯ ಸಂಚಾಲಕರಾಗಿರೋ MG ರಾಜೋಳೆ ಅವರು ಅಂತಿಮ ಗಡುವನ್ನು ನೀಡಿದ್ದಾರೆ. ಹುಣಸೂರು ತಾಲೂಕು ಆಗ್ಯದ, 4 ಅಷ್ಟೇ ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು 7 ಇವೆ. 7 ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:35ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್, ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು STO ಆಫೀಸ್, ಅದು ಭೀ 4 ಅಷ್ಟೇ ಆಫೀಸ್ಗಳು. ಇದಕ್ಕೆ 60 ಹಳ್ಳಿಗಳು MB ಪ್ರಕಾರ ತಗೋದು ವರದಿ ಪ್ರಕಾರ 60 ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್, 233 ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗದಿ 10 ಹಳ್ಳಿಗಳದು ಗೆಜೆಟ್ ಮಾಡಿ. ಗೆಜೆಟ್ 4 ಅಷ್ಟೇ ಅಲ್ಲ, ಗೆಜೆಟ್ ಆಗ ಉಳ್ತಾರೆ ಸಾಕು. 10 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. 4